ಪೇಷಂಟ್ ಸುನಂದ ಕಡೆಯವ್ರು ನೀವೇ ಅಲ್ವಾ? ನಾವೇ ಡಾಕ್ಟರ್. ಅಕ್ಕ ಇವಾಗ ಹೇಗಿದ್ದಾರೆ? ಪರವಾಗಿಲ್ಲ, ಅವ್ರೀಗ ರಿಕವರಿ ಆಗ್ತಿದ್ದಾರೆ. ಆದ್ರೆ ಮಗು ಉಳಿಸ್ಕೊಳಕ್ಕಾಗ್ಲಿಲ್ಲ. ಐ ಆಮ್ ಸಾರಿ. ಅವ್ರ ಜೀವ ಉಳಿಬೇಕಂದ್ರೆ ಅಬಾರ್ಷನ್ ಮಾಡಲೇಬೇಕಾಗಿ ಬಂತು. ಜನ್ಮದಾಗ ಏನು ಪಾಪ ಮಾಡಿದ್ವಿ ಅಂತ ದೇವ್ರು ಹಿಂಗೆಲ್ಲ ಪರೀಕ್ಷೆ ಮಾಡ್ತಾವನೆ. ಒಂದು ಸಂತೋಷ ಬರೋವಾಗ ಇನ್ನೊಂದು ಸಂತೋಷ ಕಿತ್ಕೊಂಡ್ಬಿಟ್ನಲ್ಲ, ಅವನಿಗೆ ಕರುಣೆನೇ ಇಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಶಿವರುದ್ರಪ್ಪನವರೇ. ನಿಮ್ಗೆ ಹೇಗೆ ಧೈರ್ಯ ಹೇಳಬೇಕೋ ನನಗೂ ಗೊತ್ತಾಗ್ತಾ ಇಲ್ಲ. ಈಗ ನಾವು ಅದೇ ಸ್ಥಿತಿಲಿದ್ದೀವಿ. ನಿಮ್ಮ ಸೊಸೆಗೆ ಅಬಾರ್ಷನ್ ಆಗಿದ್ದಕ್ಕೆ ನಮಗೂ ಸಂಕಟ ಆಗ್ತಾ ಇದೆ. ಆದರೆ ಏನು ಮಾಡೋದು? ಮಾವಯ್ಯ, ಅಕ್ಕನ್ಗೆ ಅಬಾರ್ಷನ್ ಆಗಕ್ ಕಾರಣ ಅತ್ತೆ ಮತ್ತೆ ರುದ್ರಭಾವ. ಸುಮ್ಕೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಆಸ್ಪತ್ರೆ ಅಂತ ನೋಡ್ದೆ ಹಂಗ ತದ್ಕಾಕ್ಬಿಡ್ತೀನಿ. ಗೌರಿ, ದಿಟ್ಟವಾಗಿ ಹೇಳು, ಸುನಂದಂಗೆ ಏನಾಯ್ತು? ಅಕ್ಕಂಗೆ ಏಟ್ ಆಗಿದೆ, ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಬನ್ನಿ, ಹೆಲ್ಪ್ ಮಾಡಿ. ಮಾವಯ್ಯ, ಇಷ್ಟೆಲ್ಲ ಆಗಿದ್ದು ರುದ್ರಭಾವನಿಂದಾನೆ. ತಪ್ಪಾಗೋಯ್ತು ಅಪ್ಪಯ್ಯ. ಅಪ್ಪಯ್ಯ ಅಪ್ಪಯ್ಯ ತಿಳಿದೆ ತಪ್ಪು ಮಾಡ್ಬಿಟ್ಟಿವ್ನಿ ಅಪ್ಪಯ್ಯ.
ತಿಳಿದ ತಪ್ಪಾಗ್ಬಿಟ್ಟಿದ್ದೀನಿ ಅಪ್ಪಯ್ಯ. ಇದೊಂದು ದಪ್ಪ ಕ್ಷಮಿಸ್ಬಿಡಿ ಅಪ್ಪಯ್ಯ. ಇನ್ನು ಮುಂದಕ್ಕೆ ಹಿಂಗೆ ಆಗಕ್ಕಿಲ್ಲ ಅಪ್ಪಯ್ಯ. ಅಪ್ಪಯ್ಯ ಸಮಸ್ಬಿಡಿ, ಏನೋ ಗೊತ್ತಾಗಿಲ್ಲ, ತುಡುಕ್ಬಿಟ್ವಿ. ಇನ್ನೊಂದಪ್ಪ ಹಿಂಗ ಹಾಕಿಲ್ಲ, ಸಮಸ್ಬಿಡಿ. ತೆಪ್ಪಾಗದೆ ಏನು ಅಂದ್ರೆ ಇದೊಂದಪ್ಪಕ್ಕೆ ಸಮಸ್ಬಿಡಿ. ಹೊಟ್ಟೆಗೆ ಏನ್ ತಿಂತೀರಾ ನೀವು? ಗರ್ಭಿಣಿ ಸೊಸೆಯನ್ನು ಸರಿಯಾಗಿ ನೋಡ್ಕೊಳಕ್ ಆಗದಿರೋಳು ನೀನು ಒಂದ್ ಹೆಣ್ಣ. ನಾಯಿಗಿಂತ ಕೀಳಾಗ್ಬಿಟ್ಟಲ್ಲೇ ಪಾಪಿ. ನಾ ಸುಮ್ಕೆ ಬಿಡೋದಿಲ್ಲ. ಸಂಕ್ರ ನಿಮ್ಮ ಅಪ್ಪಯ್ಯಗೆ ಹೇಳ, ನನ್ ತೆಪ್ಪಾಗದೆ. ಏನಾದ್ರು ಹೇಳಿ ಅವ್ರಿಗೆ ಸಮಸು ಅಂತ ಹೇಳ, ಇಲ್ಲಾಂದ್ರೆ ನಾನು ಉಳಿಯಕ್ಕಿಲ್ಲ, ನಾನು ಸತ್ತೋಯ್ತೀನಿ. ಹೇಳ. ಯಾವ ಗನ್ನಂದಾರಿ ಕೆಲಸ ಮಾಡಿದ್ಯಾ ಅಂತ ನಾನು ನಿನ್ನ ಬಿಡಿಸ್ಲವ. ಇವನಂತೂ ಬೀದಿ ಬಸವ. ಇರಿ ಮಗ ಆದ್ರೂ ಉಪಯೋಗಕ್ಕಿಲ್ದಂಗೆ ಭೂಮಿಗೆ ಭಾರವಾಗಿ ಬದುಕ್ತಾವನೆ. ನೀನು 3 ಎತ್ತೋಳು, ಅತ್ಗೆ ಅವನು ಹೆಣ್ಮಗ ತಾನೆ. ನಿನ್ಗೆ ಅವ್ರ ನೋವು ಏನು ಅಂತ ಗೊತ್ತಾಗಕ್ಕಿಲ್ವೇನವ? ಇಂಥವ್ರನ್ನ ಸುಮ್ಕೆ ಬಿಟ್ರೆ ನಮ್ಮನೆಗೆ ಕಳಂಕ. ಇಂಥವ್ರನ್ನ ನೋಡಿ, ದುಡುಕಿ ಕಾನೂನ್ನ ಕೈಗೆ ತಗೊಳ್ಳೋ ಕೆಲಸ ಮಾಡಬೇಡಿ. ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ನೀವು ಅವ್ರನ್ನ ಬಿಟ್ಬಿಡಿ. ಏ ರುದ್ರ, ನಡಿಲ ನನ್ನ ಜೊತೆ. ಇಂಥವ್ ಮಾತಾಡೋದದೆ. ಏಯ್, ಏನು ನಡಿ.